ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಸೋನಂ ವಾಂಗ್ಚುಕ್ ಅವರು ದೆಹಲಿಯ ಜಂತರ್ ಮಂತರ್ನಲ್ಲಿ ಕಳೆದ 19 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಏನು ಕೇಂದ್ರ ಶಿಕ್ಷಣ ಸಚಿವರಂತ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಒಂದು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಯಾವುದೇ ಸರ್ಕಾರದ ಪ್ರತಿನಿಧಿಗಳು ಆ ಸ್ಥಳಕ್ಕೆ ಬಂದಿಲ್ಲ. ಅದನ್ನು ಏನು ಖಂಡಿಸಿ ಇವತ್ತು ಬೀದರ್ನಲ್ಲಿ ಶಾಂತಿಯುತವಾಗಿ ಒಂದು ಹೋರಾಟವನ್ನು ಮಾಡ್ತಾಯಿದ್ದಾರೆ. ಸಾಮಾಜಿಕ ಹೋರಾಟಗಾರ ಅಂತ ಓಂ ಪ್ರಕಾಶ್ ರೊಟ್ಟಿ ಅವರು ಏಕಾಂಗಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದ ಮುಂದೆ ಕೂತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಸೋನಂ ವಾಂಗ್ಚುಕ್ ಅವರು ಏನು ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೂಡಲೇ ಸ್ಥಳಕ್ಕೆ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು ಅವರು ಭೇಟಿ ನೀಡಿ ಅದನ್ನು ಹೋರಾಟವನ್ನು ಕೈ ಬಿಡೋದಕ್ಕೆ ತಾಯಿಯ ರೂಪದಲ್ಲಿ ಹೋಗಬೇಕು ಅಂತ ಹೇಳಿ ಶಾಂತಿಯುತವಾಗಿ ಏನು ತಾಯಿ ಭಾರತಾಂಬೆಯ ಧ್ವಜವನ್ನು ಕೈಯಲ್ಲಿ ಹಿಡಿದು ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾವೀಗ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡೋಣ. ಏನಾಗಿದೆ, ಯಾವ ಕಾರಣಕ್ಕೆ ಇಲ್ಲಿ ಕೂತಿದ್ದಾರೆ ಅಂತ ಕೇಳೋಣ. ಏನು ಸರ್, ಇವತ್ತು ಯಾಕೆ ಕುಂತೀರಿ ಇಲ್ಲಿಗೆ? ಇವತ್ತು ಈ ದೇಶದಲ್ಲಿ ಸಾಮಾಜಿಕ ಹೋರಾಟಗಾರರು, ಪರಿಸರ ವಿಚಾರವಾದಿ, ವಿಜ್ಞಾನದ ವಿಚಾರವಾದಿ ಮತ್ತು ಶಿಕ್ಷಣ ವ್ಯವಸ್ಥೆ ವೈಫಲ್ಯವನ್ನು ಖಂಡಿಸಿ ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ 19 ದಿನಗಳಿಂದ ಈ ಶಿಕ್ಷಣದ ವೈಫಲ್ಯವನ್ನು ಖಂಡಿಸಿ ಈ ದೇಶದ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಇವತ್ತು ನೀಟ್ ಪರೀಕ್ಷೆ ನಡೆದಂಥ ಅಕ್ರಮಗಳು, ಇವತ್ತು ಅನೇಕ ಪ್ರಶ್ನೆ ಪತ್ರಿಕೆಗಳ ಸೋರಿಕೆಯಾಗುವುದನ್ನು ಖಂಡಿಸಿ ಇವತ್ತು ವಾಂಗ್ಚುಕ್ ಅವರು ಇವತ್ತು ದೇಶ ಇವತ್ತೇನ ಜಂತರ್ ಮಂತರ್ ಉಪವಾಸ ಸತ್ಯಾಗ್ರಹಗೊಂಡಿದ್ದಾರಲ್ಲ, ಇವತ್ತು ಇದು ದೇಶದ ಒಬ್ಬ ಹೆಮ್ಮೆಯ ಮಹಾನ್ ವ್ಯಕ್ತಿ ಆತ. ಇವತ್ತ ಲಡಾಖ್ನಲ್ಲಿ ಹೋರಾಟ ಮಾಡಿ ಆ ಜನರ ಹಕ್ಕನ್ನಿಸಿಕೊಟ್ಟಂಥ ಒಬ್ಬ ವಿಚಾರವಾದಿ. ಅಂಥ ವಿಚಾರವಾದಿಯ ಹಕ್ಕನ್ನು ಮೊಟಕುಗೊಳಿಸಲಿಕ್ಕೆ ಇವತ್ತು ಈ ದೇಶದ ಪ್ರಧಾನಮಂತ್ರಿ, ಗೃಹ ಮಂತ್ರಿ ಇವತ್ತು ಅವರನ್ನು ಯಾವ ರೀತಿ ನಡೆಸ್ಕೋತಾ ಇದ್ದಾರೆ ಅಂದರೆ ಈ ದೇಶದ ಒಬ್ಬ ಉಗ್ರನ ಮೇಲೆ ನಡೆಯುವಂಥ ಕಠಿಣ ಇದನ್ನು ಇವತ್ತು ಆ ರೀತಿ ಇವತ್ತು ಈ ಕೇಂದ್ರ ಸರ್ಕಾರ ಅವರ ಜೊತೆ ನಡ್ಕೋತಾ ಇದೆ. ಈಗ ಏನಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಟ್ರೆಂಡ್ ಆಗ್ತಾ ಇದೆ. ಮಹಾತ್ಮ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಕೂತಾಗ ಬ್ರಿಟಿಷ್ ಸರ್ಕಾರದವ್ರು ಬಂದಿದ್ದರು. ಆದರೆ ನಮ್ಮದೇ ದೇಶದ ಒಬ್ಬ ವಿಜ್ಞಾನಿ, ಲಡಾಖ್ನಲ್ಲಿ ಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಡದಂಥವ್ರು, ಏನು ಆರ್ಮಿಯಲ್ಲಿರೋ ಸೋಲ್ಜರ್ಸ್ಗಳಿಗೆ ಒಂದು ಶೆಲ್ಟರನ್ನು ಮಾಡಿಕೊಟ್ಟಂಥ ವಿಜ್ಞಾನಿ ಇವತ್ತು ರಸ್ತೆಯಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ 19 ದಿನ ಕೂತರು. ಯಾಕೆ ಸರ್ಕಾರ ಬರ್ತಾ ಇಲ್ಲ? ಬ್ರಿಟಿಷರಿಗಿಂತ ಕ್ರೂರವಾಗಿ ಬಿಟ್ರ ಅನ್ನೋ ಒಂದು ಪ್ರಶ್ನೆಗಳು ಎತ್ತಾ ಇದ್ದಾರೆ ಸರ್ ಸಾರ್ವಜನಿಕರು. ಏನು ಹೇಳ್ತೀರಿ? ಹೌದು ಸರ್, ಇವತ್ತ ಯಾವ ಸರ್ಕಾರ ಇವತ್ತ ಬ್ರಿಟಿಷ್ ಸರ್ಕಾರದಲ್ಲಿ ಕೂಡ ಇಂಥ ದಮನಕಾರಿ ನೀತಿ ನಡೀಲಿಲ್ಲ. ಬ್ರಿಟಿಷ್ ಸರ್ಕಾರದಲ್ಲಿ ಕೂಡ ಇಂಥ ಕಾನೂನು ಇದ್ದಿಲ್ಲ. ಅಂಥ ಕಠಿಣವಾದಂಥ ಕಾನೂನುಗಳನ್ನು ಇವತ್ತು ಈ ದೇಶದಲ್ಲಿ ಕೇವಲ 5 ಮಂದಿಯ ಫ್ಯಾಮಿಲಿ ಟ್ರಸ್ಟಿನಂತೆ ಇವತ್ತು ಈ ಸರ್ಕಾರ ನಡೀತಾ ಇದೆ. ಇವತ್ತು ಕೊನೆಯದಾಗಿ ಏನು ಒತ್ತಾಯ ಮಾಡ್ತೀರಿ? ದ್ರೌಪದಿ ಮುರ್ಮು ಅವ್ರ ಫೋಟೋ ಹಾಕಿದಿರಿ, ವಾಂಗ್ಚುಕ್ ಅವ್ರದ್ದು ಹಾಕಿದ್ರಿ, ಏನು ಒತ್ತಾಯ ಮಾಡ್ತೀರಿ ನೀವು ಸದ್ಯ? ಇವತ್ತ ಈ ದೇಶದ ಸುಪ್ರೀಂ ಪವರ್ ಆಗಿರ್ತಕ್ಕಂಥ ರಾಷ್ಟ್ರಪತಿಯವರು ಇವತ್ತು ಭಾರತ ಮಾತೆಯ ಒಂದು ಹೆಣ್ಣು ತಾಯಿಯಾಗಿದ್ದುಕೊಂಡು ಇವತ್ತು ನಾನು ರಾಷ್ಟ್ರಪತಿಯಲ್ಲಿ ಕೇಳ್ಕೊತಾ ಇದ್ದೀನಿ. ಇವತ್ತು ಸೋನಂ ಅವರೊಬ್ಬ ಮಹಾನ್ ವ್ಯಕ್ತಿ. ಇಂಥ ವ್ಯಕ್ತಿ ದೇಶಕ್ಕೆ ಇನ್ನೂ ಬೇಕು, ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ನೀವು ಸುಪ್ರೀಂ ಪವರ್ ಆಗಿ ಇವತ್ತು ಸೋನಂ ಅವರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕು. ಮತ್ತು ಸೋನಂ ಅವರ ಇವತ್ತು ತಕ್ಷಣವೇ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಿ ಆ ಜೀವ ಉಳಿಸಬೇಕಂತೇಳಿ ನಾವು ರಾಷ್ಟ್ರಪತಿಯಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಈ ಕರ್ನಾಟಕ ಜನತೆಯ ಪರವಾಗಿ. ಇದಿಷ್ಟು ಏನೋ ಸಾಮಾಜಿಕ ಹೋರಾಟಗಾರ ಅಂತ ಓಂ ಪ್ರಕಾಶ್ ರೊಟ್ಟಿ ಅವರ ಮಾತು. ಅಂದರೆ ರಾಷ್ಟ್ರಪತಿಯವರು ಮುತುವರ್ಜಿ ವಹಿಸಬೇಕು. ದೇಶದ ಒಬ್ಬ ಹೆಮ್ಮೆ ಸುಪುತ್ರ ಹೋರಾಟಕ್ಕೆ ಕುಂತಾಗ ಭಾರತೀಯ ಹೆಣ್ಣು ಮಗಳಾಗಿ ಏನೋ ಈ ಸುಪ್ರೀಂ ಪವರ್ ಅಂತ ರಾಷ್ಟ್ರಪತಿ ಅವರು ಕೂಡಲೇ ಆ ಸ್ಥಳಕ್ಕೆ ಭೇಟಿ ನೀಡಿ ಅವರ ಬೇಡಿಕೆಯನ್ನು ಈಡೇರಿಸಬೇಕು. ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕು. ಸೋನಂ ವಾಂಗ್ಚುಕ್ ಅವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹುಣಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.